ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಎಷ್ಟು ಅನಾಲಿಸಿಸ್ ಬೇಕಾದ್ರೆ ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಬೈ ಮಾಡಿ, ರೀಟ್ರೇಸ್ ಆದರೆ ಸೆಲ್ ಮಾಡಿ, ಸಿಂಪಲ್. ಇದು ಬ್ಯಾಂಕ್ ನಿಫ್ಟಿ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಐತೆ. ಕರೆಕ್ಷನ್ ಬಂದಮೇಲೆ ಬೈ ಡಿಪ್ ಮಾಡಿ, ಅಂದರೆ ಇದನ್ನು ಕರೆಕ್ಷನ್ ಆದಮೇಲೆ ಬೈ ಪ್ಲಾನ್ ಮಾಡ್ಕೊಳ್ಳಿ. ಮೇಲೆ ಬಂದರೆ ಮಧ್ಯಾಹ್ನ ಮೇಲೆ ಸೆಲ್ ಪ್ಲಾನ್ ಮಾಡ್ಕೊಳ್ಳಿ. ವೀಕ್ ಆಫ್ ಇರುತ್ತಲ್ಲ, 2 ದಿವಸ ರಜಾ ಇರುತ್ತೆ, ಅದರಿಂದ ಸೆಲ್ ಪ್ಲಾನ್ ಮಾಡ್ಕೊಳ್ಳಿ. ಫಸ್ಟ್ ಹಾಫ್ ಮೇಲೆ ಹೋದರೆ ಸೆಕೆಂಡ್ ಹಾಫ್ ಸೆಲ್ಲಿಂಗ್ ಮಾಡಿ, ಫಸ್ಟ್ ಹಾಫ್ ಹೇಳಿದ್ರೆ ಸೆಕೆಂಡ್ ಹಾಫ್ ಬೈಯಿಂಗ್ ಮಾಡಿ. ಕೇಳಿಸ್ಕೊಂಡ್ರಲ್ಲ, ಇದನ್ನೇ ಕಟ್ ಮಾಡಿ ತಮ್ಲೇನ್ಗೆ ಹಾಕೋಣ. ಇವತ್ತಿನ ಮಾರ್ಕೆಟ್ ಏನಾಗಿದೆ ನೋಡಿ. ಓಕೆ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ, ಮಾರ್ಕೆಟ್ ಏನಾಗಿದೆ ನೋಡಿ. ಫಸ್ಟ್ ಕರೆಕ್ಷನ್ ಬಂದಮೇಲೆ ಬೈ ಮಾಡಿ, ಕರೆಕ್ಷನ್ ಬಂದಮೇಲೆ ನಮ್ಮ ಸಪೋರ್ಟ್ ಲೆವೆಲಿಂದ ಬೈಯಿಂಗ್. ನಮ್ಮ ಸಪೋರ್ಟ್ ಒನ್ಸ್ ಬ್ರೇಕ್ ಆಗಿ ಬಂದರೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಏನಾಗುತ್ತೆ ಅನ್ನೋದು ನೀವು ಆನ್ಸರ್ ಮಾಡಿ, ಕಾಮೆಂಟ್ ಮಾಡಿ. ಇದು ನಮ್ಮ ಸಪೋರ್ಟ್, ಇದು ಬ್ರೇಕ್ ಆಗಿ ಕೆಳಗಡೆ ಬಂದರೆ ಇದು ಏನಾಗುತ್ತೆ ಅಂತ. ಸಪೋರ್ಟ್ ಬ್ರೇಕ್ ಮಾಡಿ ನಮ್ಮ ಮೇಲೆ ಸಪೋರ್ಟ್ವರೆಗೂ ಬಂತು, ಮತ್ತೆ ರಿಟ್ರೆಸ್, ಮತ್ತೆ ಬಂತು, ಮತ್ತೆ ಕರೆಕ್ಟಾಗಿ ಇದೇ ಝೋನ್. ನಾವು ಕರೆಕ್ಷನ್ ಬಂದಮೇಲೆ ಬೈ ಮಾಡಿ, ರಿಟ್ರೆಸ್ ಆದರೆ ಸೆಲ್ ಮಾಡಿ ಅಂತ ಹೇಳಿದ್ವಿ. ಕರೆಕ್ಷನ್ ಬಂದಮೇಲೆ ಬೈ ಆಗಿದೆ, ರಿಟ್ರೆಸ್ ಆದಮೇಲೆ ಸೆಲ್ ಆಗಿದೆ, ಮತ್ತೆ ಕರೆಕ್ಷನ್ ಬಂದಮೇಲೆ ಬೈ ಆಗಿದೆ. ಪರ್ಫೆಕ್ಟಾಗಿ ವರ್ಕ್ ಆಗಿದೆ, ಲೆವೆಲ್ಸ್ ಕೂಡ. ಓಕೆ, ಈಗ ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ತುಂಬ ಸಿಂಪಲ್. ಟೆಲಿಗ್ರಾಮಲ್ಲಿ ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ. ಈ ಕ್ಯಾಂಡಲ್ ಇಲ್ಲಿಂದ ಕಂಪ್ಲೀಟ್ ಪಿ ಮೂಮೆಂಟಮ್ ಪೂರ್ತಿ, ಅಂದರೆ 300 ರುಪೀಸ್ಗೆ ಎಂಟ್ರಿ ಕೊಟ್ಟಿದ್ವಿ, ಅದು 500 ರುಪೀಸ್ ಆಗಿದೆ. ಇನ್ನು 520 ಆಗಿದೆ. ನೀವು 20 ಪಾಯಿಂಟ್ ಬಿಟ್ಬಿಡಿ. 200 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಮೂಮೆಂಟಮ್ ಸಿಕ್ಕಿದೆ. ಓಕೆ, ಎಂಟ್ರಿ ಎಲ್ಲ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿಬಿಟ್ಟಿದ್ವಿ ಕ್ಲಿಯರಾಗಿ. ಟೆಲಿಗ್ರಾಮಲ್ಲಿರೋರು ಗೊತ್ತಿರ್ತದೆ. ಓಕೆ, 200 ಪಾಯಿಂಟ್ಸ್ ಪ್ರೀಮಿಯಮ್ ಕ್ಲಿಯರಾಗಿ ಸಿಕ್ಕಿದೆ, ಪ್ಲಸ್ ನಮ್ಮ ಸಪೋರ್ಟ್ವರೆಗೂ ಬಂದು ನಿಂತಿದೆ. ಓಕೆ, ಈಗ ಮಂಡೇ ಏನು ಮಾಡಬೇಕು? ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಮಂಡೇ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಮಂಡೇ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ, ನೋಡ್ಕೊಂಡು ಮಾಡಿ. 15 ನಿಮಿಷ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ. ಕ್ಲೋಸ್ ಆದಮೇಲೆ ಅದ್ರ ಲೋ ಬ್ರೇಕ್ ಆಗಿದೆ ಅಂದರೆ ಈ ಸಪೋರ್ಟು ಬ್ರೇಕ್ ಆಗಬೇಕು, ಆವಾಗಲೇ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು. ಈ ಸಪೋರ್ಟ್ವರೆಗೂ ಅದು ನಿಮ್ಮ ಅನಾಲಿಸಿಸ್ ನೋಡಿಕೊಂಡು. ಯಾಕಂದರೆ ಏನು ಇವತ್ತು ವರ್ಕ್ ಆಗಿದೆ, ನಾಳೆ ವರ್ಕ್ ಆಗುತ್ತೆ ಅನ್ನೋದೇನಿಲ್ಲ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ನಿಮ್ಗೇನಾದರೂ ಹೆಲ್ಪ್ ಆದರೆ ಇಟ್ಕೊಳ್ಳಿಲ್ಲ ಅಂದರೆ ನೋ ಪ್ರಾಬ್ಲಮ್. ಓಕೆ, ಈ ಸಪೋರ್ಟ್ ಬ್ರೇಕ್ ಆದರೆ ಸೆಲ್ ಪ್ಲಾನ್ ಮಾಡಿ. ಈ ಸಪೋರ್ಟ್ ಹತ್ರ 50 ಮಿನಿಟ್ಸೇ ಯೂಸ್ ಮಾಡಿ. ಇಲ್ಲಿ ಬ್ರೇಕ್ ಆಗಿಲ್ಲ, ಇಲ್ಲಿ ಬಂದು ರಿಜೆಕ್ಟ್ ಆಯಿತು ಅಂದರೆ ಕಂಪ್ಲೀಟ್ ಬೈ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಇದು ಫಸ್ಟ್. ಇನ್ ಕೇಸ್ ಬಂದಿಲ್ಲ, ಗ್ಯಾಪ್ ಅಪ್ ಓಪನ್ ಆಗಿ ಮಾರ್ಕೆಟ್ ಮೇಲೆ ಬಂದು ಈ ಫಸ್ಟ್ 50 ಮಿನಿಟ್ಸ್ ಕ್ಯಾಂಡಲ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ರೀಟ್ರೇಸ್ ಮಾಡಿ, ಐ ಕ್ರಾಸ್ ಆಗುವಾಗ ಬೈ ಮಾಡಿ. ಇದು ಟಾರ್ಗೆಟ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. 15 ಮಿನಿಟ್ಸೇ ಯೂಸ್ ಮಾಡಿ, ಇಲ್ಲಿ 15 ಮಿನಿಟ್ಸೇ ಮಾಡಿ, ಇಲ್ಲಿ ಕೂಡ 15 ಮಿನಿಟ್ಸೇ ಮಾಡಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಿಫ್ಟಿ ಕೂಡ ಮಂಡೇ ತುಂಬ ಸಿಂಪಲ್ ಇರ್ತದೆ. ಗ್ಯಾಪ್ ಅಪ್ ಆಗಿ ಗ್ಯಾಪ್ ಡೌನ್ ವೆಯ್ಟ್ ಮಾಡಿ. ಈ ಲೆವೆಲ್ ಹತ್ರ 50 ಮಿನಿಟ್ಸ್ ಟೈಮ್ ಫ್ರೇಮೇ ಯೂಸ್ ಮಾಡಿ. 15 ನಿಮಿಷ ಇಲ್ಲ 15 ನಿಮಿಷ ರಿಜೆಕ್ಷನ್ ಬಂದರೆ ಅದರ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಈ ಬೇರಿಶ್ ಕ್ಯಾಂಡಲ್ ಮೇಲೆ ಹೈ ಕ್ರಾಸ್ ಆಗಿದೆ ಅಂದರೆ ಕಂಪ್ಲೀಟ್ ಬೈ ಪ್ಲ್ಯಾನ್ ಮಾಡ್ಕೋಬೋದು. ಇದು ಫಾಲಿಂಗಲ್ಲಿದ್ದು ಬೈ ಮಾಡ್ಬೋದಾ ಅಂದರೆ ನಾವು ಮಾಡ್ತೀವಿ. ಇದು ನಮ್ಮ ವ್ಯೂ ಮಾತ್ರ. ಓಕೆ, ಇದನ್ನು ನೋಡಿ ನೀವು ಬೈ ಮಾಡಿ ಲಾಸ್ ಆದರೆ ಅದಕ್ಕೂ ನಮ್ಮ ಸಂಬಂಧ ಇಲ್ಲ. ಇಲ್ಲಿ ರಿಜೆಕ್ಷನ್ ಬಂದರೆ ಬೈ ಪ್ಲ್ಯಾನ್ ಮಾಡ್ತೀವಿ, ಈ ಹೈ ಕ್ರಾಸ್ ಆದ್ರೂ ಬೈ ಪ್ಲ್ಯಾನೇ ಮಾಡ್ತೀವಿ. ಇಲ್ಲಿ ಬ್ರೇಕ್ ಆಗಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆದರೆ ಮಾತ್ರ 50% ಕ್ವಾಂಟಿಟಿ ಸೆಲ್ ಪ್ಲ್ಯಾನ್ ಮಾಡ್ತೀವಿ. ಸೆಲ್ಲಿಂಗ್ ಏನಿಲ್ಲ, ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇದು ನಿಫ್ಟಿ ಲೆವೆಲ್. ಸರಿ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಮ್ಗೇನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ, ನಂಬರ್ಗೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಸ್, ಕೋಚ್, ಆಫ್ಲೈನ್ ಆನ್ಲೈನ್, ಎನಿ ಎನ್ಕ್ವೈರೀಸ್ ಇದಕ್ಕೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ನ ನಾಳೆ ಆದಷ್ಟು ಟ್ರೈ ಮಾಡ್ಕೊಡ್ತೀವಿ ಕ್ಲಿಯರ್ ಆಗೋಕ್ಕೆ. ನಾಳೆ ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಂಡೇ ಸಿಗೋಣ. ಹ್ಯಾಪಿ ವೀಕೆಂಡ್. ಬಾಯ್.